ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಕರ್ಬೂಜ ಹಣ್ಣಿನ ಒಂದು ಬೀಜದಿಂದ ಇಲ್ಲಿ ಜ್ಯೂಸ್ನ ಮಾಡೋದು ಹೇಗೆ ಅಂತ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು. ಅವರು ಹೇಳಿದಾಗೆ ಮಾಡ್ತಿದ್ದೀನಿ ಅಂತ. ನೋಡಿ ಇಲ್ಲಿ ಮಾಡ್ತಿದ್ದೀನಿ. ಫಸ್ಟ್ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಂತರ ಕರ್ಬೂಜ ಹಣ್ಣಿನ ಬೀಜಗಳನ್ನು ಹಾಕ್ಕೊಂಡಿದ್ದೀನಿ. ನಂತರ ಅಕ್ಕಪಕ್ಕದಲ್ಲಿ ಇದ್ದಂಥ ಸಿಪ್ಪೆಯಾಗಿ ತಾಗಿರುವಂಥ ಸ್ವಲ್ಪ ಕರ್ಬೂಜ ಹಣ್ಣಿತ್ತು, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಗ್ರರ್ ಅನ್ನಿಸ್ಬಿಟ್ಟೆ. ತುಂಬ ಸಿಂಪಲ್ಲಾಗಿ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ಥ್ಯಾಂಕ್ ಯು ನನಗೆ ಈ ಒಂದು ರೆಸಿಪಿ ಹೇಳ್ಕೊಡೋದಕ್ಕೆ ನನ್ನ ಸಬ್ಸ್ಕ್ರೈಬರ್ಗೆ. ನೋಡಿ ಈ ರೀತಿ ನೀವು ಕೂಡ ಹಣ್ಣಿನ ಬೀಜ ಇತ್ತು ಅಂದರೆ ಹೊಸಾಕ್ದೇನೆ ಈ ರೀತಿಯಾಗಿ ಮಾಡ್ಕೋಬೋದು. ನನಗಿಲ್ಲಿ 1 ಕಪ್ಪಷ್ಟು ರಸ ಬಂದಿದೆ, ಅಂದರೆ ಜ್ಯೂಸ್ ಬಂದಿದೆ. ತುಂಬಾ ಚೆನ್ನಾಗಿತ್ತು, ನಿಜವಾಗ್ಲೂ ಒಂಥರ ಹಾಲು ಥರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ಜ್ಯೂಸ್ನ ನಾನು ಇಲ್ಲಿ ಮಾಡಾದಮೇಲೆ ಸೋಸರಲ್ಲಿ ಸೋಸ್ಬಿಟ್ರೆ ಸಿಂಪಲ್ಲಾಗಿ ರೆಡಿಯಾಗುತ್ತೆ ನಮಗೆ ಬೀಜದಿಂದ ರೆಡಿಯಾಗುವಂಥ ಕರ್ಬೂಜ ಹಣ್ಣಿನ ಜ್ಯೂಸ್. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.